ಅಲ್ಲ ನನ್ನ ಜೊತೆಗೆ ಎಷ್ಟು ಜಗಳ ಮಾಡಿಬಿಟ್ನಲ್ಲ ಅವನು. ಅವರು ಮಾಡಿದ ತಪ್ಪೈತಿ, ಅದನ್ನೇ ಸರಿ ಅಂತ ವಾದಿಸ್ತಾನೆ. ನಿಜವಾಗ್ಲೂ ಭಾಳ ಬೇಜಾರಾಗತ್ತೆ ನನಗಂತೂ. ಅಲ್ಲ ತೀರ ಮನುಷ್ಯನಿಗೇನು ಅಷ್ಟು ಬೇರೆ ಇಲ್ಲ. ನಾನೇನು ಹೇಳ್ಬಾರ್ದು ಹೇಳಿದೆ, ನಾನು ಅನ್ಸಿದ್ದು ಹೇಳೇನಿ, ಅದು ತಪ್ಪನ? ಅವರು ಮಾಡಿದ ತಪ್ಪಂತ ಒಂದು ಬಾಯಿಗೆ ಬರಲಿಲ್ಲ ಅವನಿಗೆ. ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ, ಸುಮ್ಮನೆ ಇರ್ತೀನಿ. ಇನ್ಮೇಲೆ ಮಾತಾಡ್ಸಲ್ಲ, ನಾನು ಫೋನು ಮಾಡಂಗಿಲ್ಲ, ನನಗೊಂದು ಸುದ್ದಿನೇ ಬೇಡ. ಅಲ್ಲ ಹೇಳ್ತಾ ಇದೀನಿ ಅಷ್ಟೆಲ್ಲ, ಏನಪ್ಪ ಏನಾಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ, ಹೋಗತ್ತಾಗ ಸುಮ್ಮನೆ ದೊಡ್ಡ ಜಗಳ ಆಗೋತು. ಅಲ್ಲ ಹಿಂಗೆ ಮಾಡಿದ್ರು ನಿಮ್ಮ ಅವ್ವಾರ ಅಂತ ಹೇಳತ್ತೀನಿ. ಏನಾಯ್ತು ಇರ್ಲಿ ಬಿಡು ಅಂತ ತಲೆ ಕೆಡಿಸ್ಕೊಂತಿ ಅಂತ ನನಗೆ. ಅಲ್ಲ ಈ ಹುಡುಗಿ ಏನಾಗೈತಿ, ಇದಕ್ಕೆ ಕೊನೆಗೆ ಒಂದು ಮೂನಿ ಕುಂದ್ರಾಕತ್ತಲ್ಲ ಜಪ್ಪು ಅಂತೇಳಿ. ನಿನ್ನೆ ಒಂದು ಬಂದಾಗಿಂದ ನೋಡಾಕತ್ತೇನಿ, ಏನು ಜಗಳ ಪಗಳ ಯಾರ್ದಾರ ಕುಟ್ ಮಾಡಿ ಹಿಡ್ಕೊಂತು ಏನು. ಹೋಗಿ ಹೊಕ್ಕೊಂಡೈಕಿ ಇಲ್ಲ ಸುದ್ದಿ. ಊಟಕ್ಕೆ ಕರೆದ್ರು ಅಷ್ಟಕ್ಕಷ್ಟೇ. ಏನು ಕಾಡಾಕತ್ಲ ಈ ವಾಯಿಕಿ. ಹೌದು, ನನ್ನ ಗೋಲ್ ಏನಿರೋದು ಓದ್ಬೇಕನ್ನೋದು, ಯಾವ್ದಾರ ಜಾಬ್ ಮಾಡ್ಬೇಕು, ಒಳ್ಳೆ ನಾನು ಅನ್ಕೊಂಡಿದ್ದು ರೀಚ್ ಆಗ್ಬೇಕಂತೇಳಿ. ಅಂದ್ಮ್ಯಾಗ ಇವನ ಬಗ್ಗೆ ಯಾಕೆ ಯೋಚನೆ ಮಾಡತ್ತೀನಿ. ಓದ್ಬೇಕು ಓದ್ಬೇಕು. ಲಕ್ಷ್ಮಿ ತೆಲಾನ್ ತೆಗ್ದಾಕ. ಏನು ಯಾರು ಏನು ಶಾಶ್ವತ ಅಲ್ಲ, ಹಣೆ ಬರ್ದಾಗ ಏನಿರ್ತೈತೆ ಅದ್ದೇ ಆಗದ. ಲಕ್ಷ್ಮಿ ನಿನ್ನ ಒಂದು ಗುರಿ ಕಡೆ ನೀ ಗಮನ ಕೊಡು. ನಿಮ್ಮಪ್ಪ ನಿಮ್ಮವ್ವ ನಿನ್ನ ಮೇಲೆ ಕನಸಿಟ್ಕೊಂಡಾರ. ಲಕ್ಷ್ಮಿ ಓದು. ಎಸ್ ಓದ್ಬೇಕು. ಜಸ್ಟ್ ಎಲ್ಲ ಮರ್ತ್ಬಿಟ್ಟೆ. ತೆಗಿ ತೆಲಾನ್ ತೆಗಿ, ಓದ್ಬೇಕು. ಓದೇ ಓದ್ತೀನಿ. ಲಕ್ಷ್ಮಿ ಓದಾಕತ್ತೀಯ? ಓದಾಕತ್ತೀಯನ ಲಕ್ಷ್ಮಿ? ಓದಾಕತ್ತಕಿಗೆ ಓದಾಕತ್ತೀಯನ ಲಕ್ಷ್ಮಿ ಅಂತ ಕೇಳಿದ್ರೆ ಏನವ ಹೇಳಿ? ಓದ್ತಾ ಇದೀನಿ. ಆತ ಹೊಸ ಬಾಂಡೆನಾರ ತಿಕ್ಕೊಡಿ ಹೇಳೆ. ನಾನು ಎಷ್ಟು ಕೆಲಸದ ಒಳಗ ಇನ್ನು ಏನ ಒಂದು ಏಟು ಹೇಳವ ನಮ್ಮವ್ ಶಾಣೆ. ಒಂದು ಇಟ್ಟು ತೊಟ್ಟು ಕೆಲಸ ಮಾಡ್ಕೊಡಿ ಹೇಳವ ನಮ್ಮವ. ಬಾಂಡೆ ಓದಲ್ಲ ತಿಕ್ತೀನಿ ಈಗೊಲ್ಲಿ ಮತ್ತೆ ಯಾವಾಗ ತಿಕ್ತಿ? ಮತ್ತೆ ಬಿಸಿಲು ಜಗ್ಗನ ಎತ್ತಿಗೆ ಇರ್ತತಿ. ಈಗ ತಿಕ್ ನಡಿಯ ಯವ್ವ. ಈಗ ನನಗೆ ಓದ್ಕೊಳತ್ತೀನಿ, ಮನಸ್ಸು ಮಾಡಿ ಓದ್ಕೊಳಕ್ ಕುಂತಾಗ ಬಿಟ್ಬಿಡವ. ಒಂದೆರಡು ತಾಸು ಓದ್ಕೊಂಡು ಆಮೇಲೆ ಬಂದು ನಾ ತಿಕ್ತೇನೆ. ಆಮೇಲೆ ಬಾಂಡೆ ಅಡಿಗೆಗೆ ಒಂದು ಇಲ್ಲ. ಈಗ ನಿಂಗೆ ಅಡಿಗೆಗೆ ಏನು ಬೇಕು ಒಂದೆರಡು ತೊಳ್ಕೊ, ನಾ ಉಳಿದಿದ್ದು ಹೊಸ ತಿಕ್ತೇನೆ. ಅದು ಅಲ್ದ ನಮ್ನಿ ಬಿಸಿಲೈತಿ, ಹಿಂದೆ ಬಿಸಿಲು ನೆತ್ತಿಗೆ ಏರ್ತತಂತ. ಆತು ಅಲ್ಲಿ ಹೋಗಲ್ಲ ಇತ್ತಲ್ಲ ನೋಡೋಗಲ್ಲ, ನಮ್ನಿ ಬಿಸಿಲೈತಿ. ನಾನು ಸಂಜೆ ಮುಂದೆ ತಿಕ್ತೇನೆ ಕರ್ಗಕ್ಕನವ. ಆಮೇಲೆ ನೋಡಿ ನಾನು ಯಾರು ಮದುವೆ ಮಾಡ್ಕೊಳಲ್ಲ. ಮತ್ತೆ ಈ ಕರ್ಗ ಬಿಟ್ಟೆ ಅಂದ್ರೆ ನಾ ಬಿಸಿಲಾಗ ಕುಂತು ನಮ್ನಿ ಬಾಂಡೆ ತಿಕ್ಕಿ ಕೈಯೆಲ್ಲ ಒಂಥರ ಆದ್ ಬಂದ್ರೆ ಯಾರು ಮದುವೆ ಮಾಡ್ಕೊಂತಾರ? ನಾನೇನು ಕಾಲೇಜ್ ಹುಡುಗಿಯರಂಗ ಸಿಟಿಯನಂಗ ಅದು ಎಂತದ ಮಾಡಿಸ್ತಾರಂತ. ಏನಪ್ಪ ಅದು ನನ್ನ ಫ್ರೆಂಡ್ ಮಾಡಿಸ್ತಾಳ. ತಡಿ ಹೇಳ್ತೀನಿ ತಡಿ. ಪೆಡಿಕ್ಯೂರ್, ಮೆನಿಕ್ಯೂರ್, ಆಮೇಲೆ ಏನು ಮಾಡಿ ಹೈಬ್ರೋ ಇವೆಲ್ಲ ಮಾಡ್ಸಕ್ಕೆ ಹೋಗ್ತೇನೆ. ಬರೇ ಯಾವಾಗ ನೋಡಿದ್ರು ಜಳಕ ಮಾಡಿಂದ ಮಕ್ಕ ತೊಳ್ಕೊಂಡು ಆ ಪೇರಲ್ಲಿ ಒಲಿ ಒಂದು ಹಚ್ಕೊಂತೇನೆ ಕಾಲೇಜಿಗೆ ಹೊಂಟ್ರೆ. ಅದು ಮನೆಯಾಗಿದ್ರೆ ಮತ್ತೆ ಅದು ಇಲ್ಲ. ಆಮೇಲೆ ಕರ್ಗದ್ನಂದ್ರೆ ಏನು ಮಾಡ್ತಿ? ಅದಕ್ಕೆ ಸುಮ್ಮನೆ ಒಟ್ಟೆ ಸಂಜೆ ಮುಂದೆ ತಿಕ್ತೇನೆ. ಮನೆಯಾಗಿದ್ರಿ ಕಾಟ್ನಿಂದ ಕಾಲೇಜ್ಗೆ ಹೋಗ್ಬೇಕಿತ್ತು ನಾ ಸುಮ್ಕ. ಮನೆಯಾಗಿದ್ರಿ ಕಾಟ್ನಿಂದ ಕಾಲೇಜ್ಗೆ ಹೋಗ್ಬೇಕಿತ್ತು ಅಂದ್ರೆ ಕೆಲಸದಿಂದ ತಪ್ಪಿಸ್ಕೊಳಕ್ಕೆ ಹೋಗ್ತೇನೆ ಕಾಲೇಜ್ಗೆ. ಅಲ್ಲ ಅದು ಏನದು ಅಂದೆಲ್ಲ ನಿಮ್ಮ ಫ್ರೆಂಡ್ ಅದು ಎಂತದ ಕಿವ್ರು ಪವ್ರು ಮಾಡಿಸ್ತಾರಂದೆಲ್ಲ ಅವ್ನು ಮಾಡ್ಸಕ್ಕೆ ಕಾಲೇಜಿಗೆ ಬರ್ತಾಳ ಏನು ಓದಕ್ಕೆ ಬರ್ತಾಳ ಆಕಿ? ಎಲ್ಲ ಇರ್ತಕ್ಕೈತಿ ಮಾರಿ ದೇವ್ರು ಕೊಟ್ಟಿದ್ದು ಏನಾರು ಬದ್ಲಿ ಹಾಕತ್ತೇನು ಬಣ್ಣ? ದೇವ್ರು ಕೊಟ್ಟಿದ್ದು ಕೈಕಾಲು ಬದ್ಲಿ ಹಾಕವು, ಬಣ್ಣ ಬದ್ಲಿ ಹಾಕತಿ. ಅದು ಏನದು ಏನಂದೆಲ್ಲ ಹಬ್ರೋ ಅಂದ್ರೆ ಹುಬ್ಬು ಕೆರೆಸ್ಕೊಳ್ಳೋದಿಲ್ಲ. ಅದು ಏನಾರ ಬದ್ಲಿ ಹಾಕತ್ತೇನು? ನಿಮ್ಮ ಪಾರ್ವತಿ ನಿಮ್ಮ ಅಕ್ಕ ಮದುವೆ ಮಾಡಿಸ್ಕೊಂಡ್ಲು ಏನಾತ? ಏನಾರ ಬದ್ಲಿ ಆಗ್ಯಾಳ ಇದ್ದಂಗೆ ಅದಾಳಲ್ಲ. ಸುಳ್ಳ ರೊಕ್ಕ ಹಾಳವತ್ ಕಂಡಾಬಿಟ್ಟಿ ರೊಕ್ಕ. ನಿಮ್ಮ ಅವನೇ ರೊಕ್ಕ ನೀ ಕೊಟ್ಟಿದ್ದೇನೆ, ಮಾವಾರ ಕೊಟ್ಟಿದ್ರ ಅವತ್ತಲ್ಲೇ. ಅವ್ರದಾದ್ರೇನು ಹಂಚಿಪಿಲ್ಲ ಎಂದ್ಲೆ ಕಲ್ಲಾಳನ? ಅವ್ರದಾದ್ರ ರೊಕ್ಕನ ಅಲ್ಲನ? ರೊಕ್ಕ ಯಾರ್ದಾದ್ರೇನು ರೊಕ್ಕ ಹಾಳು ಖಾಲಿ ಆ ಪಾರ್ಲರ್ನರಿಗೆ ಲಾಭ ಅಲ್ಲ. ಏನ್ ನಿಮ್ಮ ತಾಯಿ ಮಗಳದು ಒಟ ಹಚ್ಚಿರಿ ತಿಳಿ ಚಿಟ್ಟನಕತತಿ. ನಾವು ಮಾತಾಡಿದ್ ನಿಮಗೆ ಕೇಳ್ತೀರಿ ಎತ್ತಿಯಾರ? ಟಿವಿ ಮುಂದೆ ಕುಂತಿದ್ರಲ್ಲ ಏನ ಟಿವಿಯಾಗ ಹೋಗ್ಕೊಂಡಿದ್ರಲ್ಲ ಹಗಲೇ ನಾನು ಟಿವಿ ನೋಡಕತ್ತೀನಿ. ಸುಡ್ಗಾಡತ್ತಾಗ ಅದು ಏನು ಹಚ್ಚಿ ಬಂದಿ ಪುಣ್ಯಾತಿಗಿತ್ತಿ ಅದು ಏನು ಅರ್ಥ ಆಗೋಲ್ತು ಬಿಡ್ಬೋಲ್ತು ನಂಗತ್ತಾಗ. ಹಾಡೆಲ್ಲ ಕತ್ತಿಯಲ್ಲ ಏನು ಆ ಕುರ್ಚಿ ಮ್ಯಾಗ ಕುಂತು ಅವ್ರ ತೊಡಿ ಮೇಲೆ ಮಕ್ಕೊಂಡು ಬಿಕ್ ಮಾತಾಡ್ತಾಳ, ಈ ಕುರ್ಚಿ ಮ್ಯಾಗ ಕುಂತು ಇವ್ರ ತೊಡಿ ಮೇಲೆ ಮಕ್ಕೊಂಡು ಬಿಕ್ ಮಾತಾಡ್ತಾಳ. ಅಡಿಗೆ ಮನೆ ಕಡೆ ಎರಡು ನಿಂತಾವು. ಏನು ಬಣ್ಣ ಹಚ್ಚಿದ ಮನಿ ಅದು ಎಂತದ ಸುಡ್ಗಾಡ ಏನದು ಏನ ಅಂತೀಯಲ್ಲ ಅದನ್ನ? ಅದೇಂತದ ಬಿಗ್ ಬಾಸ್ ಏನೋ ಹಚ್ಚಿ ಅಲ್ಲ ಅದನ್ನ. ನಂಗೂ ಏನು ತಿಳಿವಲ್ತವ. ಒಂದು ಪಿಕ್ಚರ್ ಎಲ್ಲ ಹಾಡೆಲ್ಲ ಕತ್ತಿಯಲ್ಲ ತೆಗ್ದಿಗೆ ಅದನ್ನ ತೆಗ್ದಿಗೆ ನೀವು ಧಾರಾವಾಹಿ ವಾಪಸ್ಸಕ್ಕ ನೆನಪಿಲ್ಲ ನಿಂಗೆ ಅಂದಾಗ ನಿನಗೆ ಗೊತ್ತಾತು. ಅವ ಅಪ್ಪಗೆ ಏನಲ್ಲವ ಯಾರು ಐತಿಯಾರ ಅದನ್ನ ಹೆಂಡತಿ ಮ್ಯಾಗ ಇಲ್ಲದ ಜೀವದ ನೋಡವ. ಹೆಂಡತಿ ಒಂದು ಈಟ್ ಕುಂತ್ರ ನಿಂತ್ರ ನೋವಾದ್ರೆ ತಡ್ಕೊಳಂಗಲ್ಲ ನೋಡವ. ಗಂಡ ಜೀವನ ಹೆಂಡತಿ ಮ್ಯಾಗ ಅಂಗೈಯಾಗ ಇಡ್ತಾನ. ಆಕೆ ಕುಟ್ಟಿ ಯಾರು ಮಾತಾಡಿದ್ರೆ ಸೇರಿದಲ್ಲ
ಇವನ ಇವ ಎಂತದ ಇವನ ಹೆಸರು ಎಂತದ ಜಯಂತ್ ಜಯಂತ್ ಅವ ಅಪ್ಪಗೇನ ನಿನ್ನೆ ಹೊಟ್ಟಿಲದಳಕ್ಕೆ. ಅಯ್ಯೋ ದೇವ್ರಿ. ಹ್ಞೂ ಆತ ನೋಡೋಗ್ರಿ ಹತ್ತಿರ್ಬೇಕು ಈಗ ವಾಪಸ್. ಯಾವತ್ತಿಗೆ ಟಿವಿ ಬಂದ್ ಮಾಡಿ. ಟಿವಿ ಕಾದ ಎಟ್ಟತ್ತ ಒಂದು ಬೆಳಗಿನ ಹಸಕನಾಗ ಹಚ್ಚೇತದನ್ನ ನಾವು ಎದಕ್ಕೆ ಬರ್ತದ ಡಬ್ಬ ಬಂದಿಗಿಂದ ತಿಂದಾಗಡೆ ಆಮ್ಯಾಗ ಹಚ್ಚುವಂತೆ. ಕಿವಿ ಕೇಳಲ್ಲ ಆದ್ರೂ ಧಾರಾವಾಹಿ ನೋಡ್ತಾರ. ಅದು ಹೆಂಗ್ ಹೊಟ್ಟಿರೋದ ಅಂತ ಗೊತ್ತಾತ ಏನಪ್ಪ. ನಿನ್ನೆ ಹೊಟ್ಟಿ ಮ್ಯಾಗ ಕೈ ಇಟ್ಕೊಂಡು ತೋರಿಸಿಲ್ಲಕ್ಕೆ ಹಂಗಾಗಿ ಸೂಕ್ಷ್ಮ ಎಲ್ಲ ಗೊತ್ತಕ್ಕವ. ನೀ ಹೇಳ ಒಂದ್ 4 ಬಾಂಡೆ ತಿಕ್ ನಡಿ. ಯಾವ ನಾ ಬಿಸ್ಲಾಗ ಒಲ್ ಬೆತ್ತಿಕ ಕರ್ಗಕ್ಕ ನೀನು ಊಟಕ್ಕೆ ಇಟ್ಬೇಕಟ್ಟು ತೊಳಿ ಹೋಗೋದು ಅಡಿಗೆಗೆ ಇಟ್ಬೇಕಟ್ಟೆ ನಾ ಓದಿ ಸಂಜೆ ತಿಕ್ತೇನೆ. ನೀ ನಂಗೆ ಹೊರಬಡ ಅನ್ಬೇಡ ಹೋಗಿ ಓದ್ಕೋಬೇಕ. ಏನ್ ಹುಡುಗಿ ಏನು ಹೇಳಿದ್ ಮತ್ತೆ ಕೇಳಂಗಿಲ್ಲ ಬಿಡಂಗಿಲ್ಲ ತಗ. ಪಾರ್ವತಿ ಆದ್ರ ಪಾಪ ಹೇಳಕ್ಕಿಂತ ಮುಂಚೆ ಮಾಡ್ತಿತ್ತು. ನಿಂಗೆ ಅಷ್ಟೇ ಆದ್ರೆ ಹಿರಿಮಗಳ ಪ್ರೀತಿ. ನನ್ನ ಮ್ಯಾಗ ಜೀವ ಇಲ್ಲ ನೀನು. ನನ್ನೆಲ್ಲ ತಂದಿ ನೀನು ಚುಜಿದಾರ ಮಾರಕ್ ಬರ್ತಾರಲ್ಲ ಅವ್ರ ಕಡೆನ ತಂದಿ ನೀನು ನನ್ನ ರೊಟ್ಟಿ ಕೊಟ್ಟು ಅಕ್ಕ ಅಂತಿದ್ಲಲ್ಲ ಅದೇನು ಸುಳ್ಳಲ್ಲ. ದೇಶದ ನೀನು ಅಷ್ಟ ಹೋಗಿ ಬಂದ್ರೆ ಅತ್ತೀರ. ಹೌದು ಇಲ್ಲೇ ಮಾತಾಡ್ಬೋದಿತ್ತಲ್ಲ, ಅದನ್ನ ಅಲ್ಲಿ ಹೋಗಿ ಮಾತಾಡೋ ಕೆಲಸ ಏನಿತ್ತು? ಅದ ನಿಮ್ಮ ಈಕಿ ಬಂದಾಳಂದೆಲ್ಲ ಅತ್ತಿ ಮತ್ತಕ್ಕೆ ಬಂದು ಇಲ್ಲೇ ಕರೆದಿಲ್ಲ ನನ್ನ ಮಗಳ ಲಗ್ನಕ್ಕೆ ಅಂತೇಳಿ ಅನ್ಬಾರ್ದಲ್ಲ. ಅದಕ್ಕೆ ಸೋಮವಾರ ದಿನ ಮಗಳ ಲಗ್ನ ಐತಿ ಬರ್ರಿ ಅಂತೇಳಿ ಕರೆದು ಬಂದಿ. ಮತ್ತೆ ಗೊತ್ತನು ಅಯ್ಯೇ ಫೋನ್ ಹಚ್ಚಾಳ ಅದು ನಮ್ಮನು ಮಾತಾಡಾಳ ಇವ್ರ ಅತ್ತೆಯಲ್ಲಿ ಮಾತಾಡಾಳ ಅಂದ್ಗಿಂದ್ರ ಅದಕ್ಕೆ ಕರೆದು ಬನ್ನಿ. ಅದು ಆತ ಆಮೇಲೆ ಕುಬ್ಸದ್ದು ಹೇಳಿದ್ನಿ ಎಂದಿಡೋಣ ಅಂತ ಕೇಳಿದೆ. ಶುಕ್ರವಾರ ಮಾಡೋಣ ಅಂತಂದ್ರೆ ಶುಕ್ರವಾರ ಹಂಗಾರ ಮಾಡೋಣ ಅಂತ ಹೇಳಿದೆ. ನಾವು ಈಗ ಹೆಂಗಂದ್ರೆ ಲೆಕ್ಕದಂತೆ ಅರ್ಧ ಖರ್ಚು ಅವರು ಅರ್ಧ ಖರ್ಚು ನಾವು ಹಾಕೋದಿರ್ತೈತೆ. ನಿಮ್ಮವ ಏನಂದ್ರೆ ನಾವು ಮಾಡಿಬಿಡ್ತೇವೆ ತಗೋರಿ ಮತ್ತೆ ಯಾಕ ಅಂದ್ಲ. ಹೌದಾ? ಹ್ಞೂ ನಾನು ಅಂದೆ ಇದು ನನ್ನ ಕಡೆ ಅವ್ರೇನ ಫಸ್ಟ್ ಅರ್ಧ ಖರ್ಚು ಅಂತ ಇನ್ನೂ ಅಂದಿದ್ದಿಲ್ಲ. ಮನ್ಯಾಗ ಮಾಡೋಣ ಹಾಲ್ನಾಗ ಮಾಡೋಣ ಅಂತ ಕೇಳಿದೆ. ಆಮೇಲೆ ನಿಮ್ಮವ್ವರಂದ್ರೆ ಒಂದು ಹಾಲ್ ಹಿಡಿದು ಮಾಡೋನು ಚಲೋ ಆಕತಿ ಮಂದಿ ಬರಾಕ ಹೋಗಾಕ ಉಣ್ಣಾಕು ಅನುಕೂಲ ಆಕತಿ ಅಂತ ಅವ್ರು ಅಂದ್ರವ. ಅಂದ್ಬಿಟ್ಲೆ ನಾ ಏನಂದೆ ಹಂಗಾರೆ ಹಾಲ್ ಹಿಡಿದಾದ್ರೆ ನಮ್ಗೆ ಅರ್ಧ ಖರ್ಚು ಹಾಕಕ್ಕಾಗಲ್ರಿ, ಖರ್ಚು ಭಾಳ ಬರ್ತೈತೆ ಮೈ ಮ್ಯಾಗ. ಮನ್ಯಾಗ ಆದ್ರೆ ಆರತಿ ಮಾಡೋದಾದ್ರೆ ನಡಿತೈತಪ್ಪ ಮೇಲೆ ಮಂದಿ ಎಷ್ಟು ಕರಿತೀರ ಅನ್ನೋದು ಗೊತ್ತಾಕತಿ. ಈಗಿನ ಪರಿಸ್ಥಿತಿಗೆ ನಮ್ಗೆ ರೊಕ್ಕ ಭಾಳ ಹಾಕಕ್ಕಾಗಲ್ಲ ಅಂದೇವ. ಅನ್ನತ್ಲೆ ಹಂಗಾರೆ ಬ್ಯಾ ಬಿಡ್ರಿ ಮತ್ತೆ ಯಾಕೆ ನೀವರ್ದ ನಾವರ್ದ. ಅದು ಅಲ್ಲದೆ ನಿಮ್ಮ ಅಪ್ಪರಿಗರಿ ಏನು ಕಡಿಮೆ ಆಗೈತಿ. ನಿಮ್ಮ ಅಪ್ಪರಿದ್ರ ಮನ್ಯಾಗ ಅವ್ರು ಹಂಗೆ ಅರ್ಧ ಖರ್ಚು ಹಾಕಂತಾರೆ. ಅದು ಮಗಳ ಮ್ಯಾಗ ಇಲ್ಲದ್ದು ಪ್ರೀತಿ ಪ್ರೇಮ ಜೀವ ಹೌದಿಲ್ಲ. ಅದಕ್ಕೆ ಅವ್ರೇನಂದ್ರೆ ಒಂದ ಮಾತು ಬೇಡ ಅರ್ಧ ಖರ್ಚು ನೀವೇನು ಹಾಕಕ್ಕೆ ಹೋಗ್ಬೇಡ್ರಿ, ಏನು ಇನ್ನೊಂದು 10-15 ಸಾವಿರ ಹೆಚ್ಚಿಗೆ ಬರ್ಬೋದು, ನಂಗೆ ಏನು ತೊಂದರೆ ಇಲ್ಲ, ನಾ ಹಾಕಿ ಮಾಡ್ಕೋತೀನಿ, ನೀವು ಅದನ್ನೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ, ನೀವು ಬರೀ ನಮ್ಮ ಮನೆಗೆ ಚೆಂದಾಗಿ ತಯಾರು ಮಾಡಿಸಿ ಕರ್ಕೊಂಬರೋದೊಂದು ನೋಡ್ರಿ ಸಾಕು ಅಂತಂದ್ರೆ. ನಾನು ಬ್ಯಾಡ್ರಿ ಹಂಗೆ ಆಕೈತೆ ಅಂದೆ. ಅಂದ್ರು ಬ್ಯಾಡ ನಾವು ಮಾಡ್ತೇವೆ ಅಂದ್ರೆ ಮತ್ತೆ ಹಿಂಗೆ ಅತಿಶಯ ಬ್ಯಾಡ ಅಂದ್ರೆ ಪಾಪ ಅವ್ರಿಗೂ ಬೇಜಾರಾಗ್ಬಾರ್ದಲ್ಲ. ಯವ್ವ ಕರೀನ ಇಷ್ಟು ಚಂದ ಮಾತಾಡಿದಿ ತನಕುಂದ್ರ ನಿಂಗೇನು ಗೊತ್ತೈತಿ? ಆಯ್ತು ಬಿಡ್ರಿ. ಕುಬ್ಸ ಒಂದ ಹೌದಲ್ಲ, ಬೇರೆ ಏನು ಕೇಳಿಲ್ಲಲ್ಲ? ಇಲ್ಲವ ಬೇರೆ ಏನು ಕೇಳ್ಬೇಕು ಅಂತಂದ್ರೆ ಏನಾತಂದ್ರೆ ನಮ್ಮ ಕಡೆ ಎಲ್ಲ ಏನು ಮಾಡ್ತಾರೆ ಕುಬ್ಸ ಮಾಡೋ ಹೊತ್ನೆ ಹಂಗೆ ಮಾಡೋದಲ್ಲ. ಏನು ಇದ್ದಿದ್ದೆ ಹೇಳ್ತಾನೆ ಕೇಳು. ಒಂದು ತೊಲಿ ಬಂಗಾರ ಕೊಡಲೇಬೇಕು, ಅದು ಕಂಪಲ್ಸರಿ ಐತಿ. ಯಾರಾದರೂ ಕೊಡಾಕಬೇಕು ಅದನ್ನು ಗೊತ್ತನ. ಅಯ್ಯೋ ದೇವ್ರೆ, ಈಗ ನನ್ನ ಗಂಡಗೂ ನಾವು ನಮ್ಮ ಕಡೆ ತವ್ರ ಮನೆ ಕಡೆ ಅಂತ ಬಡಸ್ತಿ ನಮ್ಗೆ ತಿನ್ನಾಕ ಕೂಳಿಗೆ ಒಜ್ಜಿತ್ತು ನಮ್ಮ ಮನೆಯಾಗ ಅವಾಗೆಲ್ಲ. ಆದರೂ ಒಂದು ತೊಲಿ ಬಂಗಾರ ಸಾಲ ಮಾಡಿದ್ರು ಹಳ್ಯಾಕ ಕೊಟ್ಟು ಕುಬ್ಸ ಮಾಡ್ತಾರೆ. ಅದ್ರಂತಾನೆ ಇರ್ತೈತಿ ಯಾವಾಗ ನೋಡಿದ್ರು. ಈಗ ನಮ್ಮ ಮೀನಾಕ್ಷಿ ಗಂಡ ಏನಾರ ಇದ್ದಿದ್ರೆ ಮತ್ತು ನಾವು ಕೊಡ್ಬೇಕಾಕಿತ್ತು. ಇಲ್ಲ ಮಾಡಲಿಲ್ಲ ಹಂಗಾಗಿ ಮುಗೀತು. ಆದ್ರೆ ಕೊಡಲೇಬೇಕು ಹಳ್ಯಾಗ ಗೊತ್ತನು. ವರದಕ್ಷಿಣೆ 1000 ಕೊಟ್ಟಿರ್ಲಿ ಬೇಕಾದಷ್ಟಾಗಲಿ, ಕೋಟಿ ಕೊಟ್ಟಿದ್ರು ಕುಬ್ಸಕ್ಕೆ ಮಾತ್ರ ಒಂದು ತೊಲಿ ಬಂಗಾರ ಇಲ್ಲ ಒಂದು ವಾಚ್ ಇನ್ನೊಂಚೂರು ಏನಾರ ಕೊಡಲೇಬೇಕು. ಕೇಳಿದ್ರನ್ನ ಅದನ್ನು ಕೇಳಕ್ಕೆ ಏನೈತವ. ನಾನು ಅದನ್ನೇನು ಕೇಳಿಲ್ಲ ಬಾಯ್ ಬಿಟ್ಟು ಅಂದೆ ನಾನು. ಆದ್ರೆ ಅವ್ರು ಏನಂದ್ರೆ ಮತ್ತೆ ಮಂದಿ ಬಂದವ್ರು ಕೇಳ್ತಾರಲ್ಲ ನಾನು ಏನು ಕೊಟ್ಟರು ಗಂಡ ಮನೆ ಕಡೆಯದವ್ರು ಬೀಗರು ಅಂತ ಕೇಳ್ತಾರೆ, ಹೇಳಕ್ರೆ ಬೇಕಲ್ಲ ಅದನ್ನು ಹೇಳಿದ್ದೆ ಅಂದೆ. ಅನ್ನತ್ಲೆ ಅವರೇ ಅಂದ್ರು ಮತ್ತೆ ಹಂಗಾರ ಒಂದು ತೊಲಿ ಬಂಗಾರ ಹಾಕ್ರಿ, ಹೆಂಗಿದ್ರು ಟಾಟಾ ನೆಕ್ಸಾನ್ ಕಾರ್ ಹಾಕಿಗೆ ಅಂತೇಳಿ ತೊಗೊಂಬಂದಿದ್ವಿ. ಮತ್ತೆ ಆಕಿ ಬೇಡ ಅಂದಿದ್ದಕ್ಕೆ ಇಲ್ಲ ಶೆಡ್ನ ನಿಲ್ಸಿದ್ವಿ. ಆ ಕಾರೇ ಕೊಟ್ಬಿಡ್ತೀವಿ ತಗೋರಿ ಮಂದ್ಯಾಗ ಎಲ್ಲರ ಮುಂದೆ ಹಳ್ಯಾಗ ಇನ್ನೂ ಜಾಸ್ತಿ ಮರ್ಯಾದೆ ಅನಿಸ್ತೈತಿ ಅಂದ್ರೆ. ಮತ್ತು ನಾನು ಸುಮ್ಮನೆ ಆಯ್ತು ತಗೋರಿ ಹಂಗಾಗಲಿ ಅಂದೆ. ಒಟ್ಟು ಹೋಗಿ ಕುಬುಸ ಜವಾಬ್ದಾರಿ ಅವರಿಗೆ ಹೊಂದಿಸಿ ಜೊತೆಗೆ ಒಂದು ಕಾರ್. ಅಯ್ಯೋ ಹುಚ್ಚುಡಿಗೆ ಅಷ್ಟು ದೊಡ್ಡ ಮನೆ ಕಟ್ಟೈತಿ, ಮನೆ ಬಕ್ಕಲ್ಲ ಒಂದು ಕಾರ್ ಇಲ್ಲಂದ್ರೆ ಯಾರು ನಗದಿಲ್ಲನ. ಅದು ಅಲ್ಲದೆ ಆ ಏರಿಯಾದಾಗ ಆಟೋನು ಸಿಗುದಿಲ್ಲ ದಡಗ್ನ, ಯಾರಿಗಾರು ಆರಾಮಿಲ್ಲ ಮಾಡಿಲ್ಲ ಏನೋ ಒಂದು ಖುಷಿ ನಾಳೆ ಏನೋ ಒಂದು ಇಂಜೆಕ್ಷನ್ ಮಾಡೋದು ತೋರ್ಸೋದು ಮಾಡೋದು ಎದಕ್ಕರ ಬೇಕಾಕತಿ. ಮಕ್ಕಳಿದ ಮನ್ಯಾಗ ಒಂದು ಗಾಡಿ ಇರ್ಬೇಕಾಕತಿ. ಇವ್ನು ಬೈಕ್ ಮ್ಯಾಗ ಏನು ಕರ್ಕೊಂಡಕ್ಕಿ ನನಗೆ ಒಂದು ಆರಾಮಿಲ್ಲ ಅಂತಿಕೋ ಬರ್ಬರ್ತ ವಯಸ್ಸನ್ನು ಕೂಡಿ ಬರ್ತತ ನನಗೆ. ಕಾರ್ ಇದ್ರೆ ಟೆನ್ಷನ್ ಇರಂಗಿಲ್ಲ ತಗ, ಸುಮ್ಮನಿರು ನಿಂಗೆ ಗೊತ್ತಾಗೋದಿಲ್ಲ. ಅದು ಅಲ್ಲದೆ ನಾಳೆ ಮೀನಾಕ್ಷಿಗೂ ಲಗ್ನ, ಇನ್ನಷ್ಟು ದಿನಕ್ಕೆ ಹೊಟ್ಟಿಲ್ ಹಾಕಳ. ಹೊಟ್ಟಿಲ್ ಆದ್ಲಪ್ಪ ಅಂದ್ರೆ ಹೊಟ್ಟಿಲಿದ್ದ ಹೆಣ್ಮಗಳನ್ನ ಕರ್ಕೊಂಬರೋದು ಕಳ್ಸೋದು, ಈ ದವಾಖಾನಿಗೆ ಡೆಲಿವರಿಗೆ ಹೋಗೋದು ಬರೋದು, ಖುಷಿನ ಕರ್ಕೊಂಡು ಮನೆಗೆ ಬರೋದು, ವಾಪಸ್ ಗಂಡನ ಮನೆಗೆ ಬಿಟ್ಟು ಬರೋದು. ಕೈಯಾಗ ಗಾಡಿ ಇದ್ರೆ ಚಲೋ ಅಲ್ಲ ಕಾರ್ ಗಾಡಿ, ಎಲ್ಲದಕ್ಕೂ ಆಟೋ ಹುಡ್ಕೊಂತ ಹೋಗ್ಯಾನು. ಸುಮ್ಮನಿರು ನಿಂಗೆ ಗೊತ್ತಾಗೋದಿಲ್ಲ.
ಜೊತೆಗೆ ಇದು ನಾಳೆ ಕೂಸು ಒಂದು 2-3 ವರ್ಷದ ಆತಂತಿಕೋ ಹಂಗೆ ಒಂದು ನರ್ಸರಿಗೆ ಹಸ್ತಿ ಅಂಗನವಾಡಿಗೆ ಹಸ್ತಿ ಒಂದೆತ್ತ LKG UKG ಅಂತ ಓದ್ಸಕ್ ಇದು ಮಾಡ್ತೀರಿ. ಅವಾಗ ಬಸ್ನೇ ಕಳ್ಸ ಬದ್ಲಿ ಇವನ ಕಾರ್ ಇತ್ತಂದ್ರೆ ತೊಗೊಂಡೋಗಿ ಸೀದಾ ಸಾಲಿಗೆ ಬಿಟ್ಟು ತನ್ನ ಕೆಲ್ಸಕ್ಕೆ ಹೋಗ್ತಾನ, ಹೌದಿಲ್ಲ? ಈಗ ಕಾರ್ ಇಲ್ಲಪ್ಪ ಅಂದ್ರೆ ಇವು ಶ್ರೀಕಾಂತ್ ಪಾಟೀಲ್ ಅವ್ರ ಮೊಮ್ಮಗ ನೋಡು ಹಿಂಗೆ ಬೈಕ್ನೇ ಬರ್ತಾನ ನಂಗಿಲ್ಲ ಮಂದಿ ನೋಡಿದಾರ. ಸುಮ್ಮನೆ ನಿಂಗೆ ಅದೆಲ್ಲ ಗೊತ್ತಾಗಲ್ಲ. ಮಂದಿ ಅಂತಾರ ಇಲ್ಲ ಗೊತ್ತಿಲ್ಲ, ನೀವು ಮಾತ್ರ ಅನ್ನಕತ್ತೀರಿ ಶ್ರೀಕಾಂತ್ ಪಾಟೀಲ್ ಅವ್ರ ಮೊಮ್ಮಗ ಅಂತ ಯಾಕಂತಾರ? ನಿಮ್ಮ ಮೊಮ್ಮಗ ಅಲ್ಲನೇ? ಆದ್ರೂ ಅತ್ತಿಯರ ಏನಪ್ಪ ನಿಮ್ಗೆ ಎಷ್ಟು ನಾನು ಹೇಳಿನಿ, ಆದರೆ ನೀವು ಮಾತ್ರ ಬದಲಾಗಕ್ಕೆ ಸಾಧ್ಯನೇ ಇಲ್ಲ. ನೀವು ನನಗೆ ಇನ್ನೇನು ಹೇಳ್ಬೇಕಂತೇಳಿ ತಿಳಿವಂತಂಗೈತಿ. ಕರೆನ ಬದಲಾಗಂತದ್ದು ಏನು ಮಾಡಿನ ಹುಡುಗಿ? ನಿನಗಲ್ಲ ತಂದಿದ್ದದ ಕಾರ್ ಹೆಂಗಿದ್ರ? ನನಗೆ ಏನು ಹೇಳ್ಬೇಕಂತ ನಂಗೆ ಅರ್ಥ ಆಗೋಲ್ತ. ಅಲ್ಲ ಅದು ಯಾಕೆ ನಿಮಗೆ ನಾನು ಕೇಳಂದಿದ್ನೆ ನಿಮಗೆ ಇದ ಫಸ್ಟ್ ನೋಡ್ರಿ ಅತ್ತಿಯರ. ಇನ್ನೇನು ನೀವು ನಮ್ಮನೆ ಕಡೆ ಅಲ್ಲ ನನಗೆ ಹೇಳಕ್ಕೂ ಆಗಲ್ಲ, ಅಂದ್ರೆ ನನ್ನ ಒಪ್ಪಿಗೆ ಇಲ್ಲದೆ ನೀವು ಹೋಗಿ ಏನು ಕೇಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಾನು ನಿಜವಾಗ್ಲೂ ನನಗೆ ಬೈದು ಸಾಕಾಗೈತಿ, ಹೇಳಿನೂ ಸಾಕಾಗೈತಿ. ಹೋಲ್ ಬಿಡವ ತಾಯಿ, ಹೋಲ್ ಬಿಡು. ಆಯ್ತು ನಾನು ನಿನಗೆ ತಂದಿದ್ದಲ್ಲ, ನಾಳೆ ನಿನ್ನ ಮಕ್ಕಳಿಗೆ ಅದಕ್ಕೆ ಉಪಯೋಗ ಆಕತಿ ಅಂತ ಕೇಳಿದ್ದು. ಆಯ್ತು ಇನ್ನೇನು ಕೇಳೋದಲ್ಲ ತಾ. ಅಲ್ಲ ಜೊತೆಗೆ ನೀವು ಹೋಗಿರಲ್ಲ, ಅದು ಏನ ನಿಮ್ಗೆ ಹೆಂಗೆ ಅಸಹ್ಯ ಅನ್ಸಲ್ಲನ್ರಿ? ನಾನು ಹೋಗಿಲ್ಲ ಮರೆ, ನಾನು ಹೊರಗೆ ನಿಂತಿದ್ದೆ. ನಾನು ಫೋನ್ ಬಂದಿತ್ತು ನನಗೆ, ಮಾತಾಡ್ತಾ ಇದ್ದೆ. ಅವ್ವನ ಒಳಗೆ ಹೋದಕ್ಕಿ ಮಾತಾಡ್ದಕ್ಕಿ ಬಂದಕ್ಕಿ, ನಾನು ಒಳಗೆ ಹೆಜ್ಜೆ ಇಟ್ಟಿಲ್ಲ. ನೀವು ಹೋಗ್ಲಿಲ್ಲ? ಬೇಕಂತ ಹೋಗಿರಂಗಿಲ್ಲ ನೀವು. ಫೋನ್ ಬಂದಿರ್ತತಿ? ಅದು ಏನೋ ನನಗೆ ಹೋಗಿಲ್ಲ, ನಾನು ಅಷ್ಟೇ. ಅವ ನಾ ಫಿಲಮ್ ಹೊಂಟೀನಿ ಈಗ. ಇದಕ್ಕೆ ಪಿಕ್ಚರ್ಗೆ ಕಲಿಪಿಲಿ ಯಾರ್ಯಾರು ಹೊಂಟ್ರಿ? ಇನ್ಯಾರ ಅತ್ತಿಯಾರ ಹೊಂಟಾರ? ಆಕಿ ಗಂಡ ಅಲ್ಲ, ಮತ್ತೆ ನೀವು ಹೋಗ್ತೀರಾ? ಇವ್ರಂತ್ರ ಹೋಗಕ್ಕಾಗಂಗಿಲ್ಲ, ನಾನೆಲ್ಲಿ ಹೋಗಕ್ಕಾಕತಿ? ಅದಕ್ಕೆ ಒಬ್ಬಕ್ಕೆ ಏನು ಹೋಗ್ಕಳ? ಅದೇ ಆಕಿ ಗಂಡ ಇಬ್ರು ಹೊಂಟಾರ ಪಿಕ್ಚರ್ಗೆ. ಗಂಡ? ಯಾ ಗಂಡ? ಇನ್ನು ಲಗ್ನರ ಆಗೈತೇನ ಗಂಡ ಅಂತ? ಬೇಡ ಹಂಗೆಲ್ಲ ಪಿಕ್ಚರ್ಗೆ ಹೋಗೋದೆಲ್ಲ ಸರಿ ಅನ್ಸಲ್ಲ. ನೋಡಿದ ಮಂದಿರ ಏನಂದಾರ? ಏನದ ಯಾಕಂತಾರವ? ಸೋಮವಾರ ಮದುವೆ ಐತಿ. ಅವರು ಮತ್ತು ಅವ್ರ ಮಗಳು ಇಬ್ರು ಬರ್ತಾ ಇದಾರ. ನನ್ನ ರೀತಿ ಹೇಳ್ಬೇಕಂದ್ರೆ ನಮ್ಮ ಮಗಳೇ ಅನ್ಕೋರಿ. ಅಷ್ಟು 3 ಮಂದಿ ಹೊಂಟೆ ನಾವು. ಗಂಡ ಐತಿ ನಡಕ ಅದನ್ನೊಂದು ಪೀಡಾನೆ ಎದಕ್ಕೆ ಕರ್ಕೊಂಡೋಕಿರಿ ಆ ಹುಡುಗಿನ. ನೋಡಿ ಮೀನಾಕ್ಷಿ, ನಾ ಹೇಳ್ತೀನಿ ಆದಷ್ಟು ದೂರ ಇಡ ಆ ಹುಡುಗಿನ. ಅವ ಪೀಡಾ ಗಿಡ ಎಲ್ಲ ಅನ್ಬೇಡ. ಅವ್ರ ಕಿವಿಗೆ ಬಿದ್ದರೆ ಎಷ್ಟು ಮನ್ಸಿಗೆ ಬೇಜಾರು ಮಾಡ್ಕೊಂತಾರ. ಅದು ಅಲ್ಲದೆ ನಿನ್ನ ಬಗ್ಗೆ ಏನು ತಿಳ್ಕೊಂತಾರ ಅದನ್ನ ವಿಚಾರ ಮಾಡು. ನೀ ಯಾಕೆ ಹಂಗೆಲ್ಲ ಅಂತಿ? ಹೌದವ, ನೀ ಹಿಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ. ಆಯ್ತಪ್ಪ, ಆ ಹುಡುಗಿನ ಸ್ವಲ್ಪ ಇದು ಮಾಡ ಅಂದೆ. ಮೀನಾಕ್ಷಿ, ನಾ ಹೇಳೋದಾದ್ರೆ ನಿಮ್ಮ ತಾಯಿ ಮಾತು ನೀ ಕೇಳಬೇಡ. ನಿನ್ನ ಮನ್ಸಿಗೇನು ಸರಿ ಅನ್ಸುತ್ತೆ ಅದನ್ನು ಮಾಡ. ಸರಿ ಅದಕ್ಕೆಮ್ಮ.